ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 12 PUC ಸೆಕೆಂಡ್ ಕನ್ನಡ ಪ್ರಶ್ನೋತ್ತರಗಳು. ಕ್ಲಾಸ್ 12 ಕನ್ನಡ ಸಾಹಿತ್ಯ ಸಂಪದ ಗದ್ಯ ಭಾಗ 2 ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ನೋಡೋಣ. ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಿಸಿ. ಸಂದರ್ಭ 1, ಹೊರಗಿನ ಜನ ಪ್ರವೇಶಕ್ಕೆ ಇಲ್ಲಿ ದ್ವಾರವೇ ಇರಲಿಲ್ಲ. ಸಂದರ್ಭ, ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಕೃಪಾಕರ ಮತ್ತು ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ವಾಲ್ಪರೈ ಪ್ರದೇಶದ ನಿಬಿಡತೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ: ವಾಲ್ಪರೈ ಒಂದು ತುಂಬಾ ನಿಬಿಡವಾದ ಅರಣ್ಯ ಪ್ರದೇಶ. ಅನೇಕ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದ ಈ ಪ್ರದೇಶ ಪಶ್ಚಿಮ ಘಟ್ಟ ಶ್ರೇಣಿಯ ಪರ್ವತ ಸಾಲಿನ ನಡುವಿರುವ ಒಂದು ದಟ್ಟ ಪ್ರದೇಶ. ಗಗನಚುಂಬಿ ಮರಗಳಿಂದ ಕೂಡಿದ ಈ ಪ್ರದೇಶಕ್ಕೆ ಸೂರ್ಯಕಿರಣಗಳು ಹಾಯುವುದು ಸಹಿತ ಅಸಾಧ್ಯವಾಗಿತ್ತು. ನಡುವೆ ಹುಲ್ಲುಗಾವಲುಗಳಿಂದ ಕೂಡಿದ್ದ ಈ ನಂತರ ಬಯಲು ಏಕತಾನತೆಯನ್ನು ಮುರಿಯುವ ಕೋಲಾ ಕಾಡು ಹಾಗೂ ಪರ್ವತ ಶ್ರೇಣಿಗಳ ನಡುವೆ ಹರಿಯುವ ಹಳ್ಳ ಕೊಳ್ಳಗಳಿಂದ ಆವೃತವಾಗಿತ್ತು. ಒಟ್ಟಾರೆ ಇದು ಕತ್ತಲ ಕಂಡ ದಕ್ಷಿಣ ಆಫ್ರಿಕಾದಂತಿದ್ದು ಹೊರಗಿನ ಜನರಿಗೆ ಅಪರಿಚಿತವಾಗಿತ್ತು. ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 2, ಇದು ಅವರಿಗೂ ನೋಡಿದರದ ಪ್ರಾಣಿ. ಸಂದರ್ಭ, ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಕೃಪಾಕರ ಮತ್ತು ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ಮಾರ್ಷ್ ಹಾಗೂ ಆತನ ಕುದುರೆ ಕಂಡು ವಾಲ್ಪರೈ ಪ್ರದೇಶದ ಆದಿವಾಸಿಗಳು ಹೆದರಿದ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ: ಜನ ಪ್ರದೇಶಕ್ಕೆ ಅವಕಾಶವೇ ಇಲ್ಲದ ವಾಲ್ಪರೈ ಪ್ರದೇಶಕ್ಕೆ ಬ್ರಿಟಿಷರ ಕಾರ್ವೆಲ್ ಮಾರ್ಷ್ ಕುದುರೆಯೇರಿ ಕೊಯಮತ್ತೂರಿನಿಂದ ಬರುತ್ತಾನೆ. ಜುರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದ ಕಗ್ಗತ್ತಲು ಅರಣ್ಯವನ್ನು ಪ್ರವೇಶಿಸುತ್ತಾನೆ. ಕಾಡಿನ ಅನ್ವೇಷಣೆಗೆ ಬಂದ ಮಾರ್ಸ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದ ಅನುಭವವಾಗುತ್ತದೆ. ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಎಲ್ಲಿಯೂ ದಾರಿ ಇಲ್ಲದ ಕಂಡು ಚಕಿತನಾಗುತ್ತಾನೆ. ಬಂದ ದಾರಿ ಹಿಡಿದು ಹಿಂತಿರುಗಬೇಕೆಂದರೆ ಅದು ಸಫಲವಾಗುವುದಿಲ್ಲ. ಕೊನೆಗೆ ಜನ ಓಡಾಡಿ ಸವೆದ ಕಿರುದಾರಿಯನ್ನು ಪತ್ತೆ ಹಚ್ಚಿ 4 ಪುಟ್ಟ ಗುಡಿಸಲುಗಳಿರುವ ಆದಿವಾಸಿ ಕಾಡಿಗೆ ಬರುತ್ತಾನೆ. ಗುಡಿಸಲು ಬಳಿಯಿದ್ದ 10 ಆದಿವಾಸಿಗಳು ಮಾರ್ಷನ ಕುದುರೆಯ ಕೂರಪುಟದ ಸದ್ದಿಗೆ ದಿಗಿಲುಗೊಳ್ಳುತ್ತಾರೆ. ಕುದುರೆ ಮತ್ತು ನಾಜೂಕು ಪೋಷಾಕಿನ ಮಾರ್ಷ್ ಅವರ ಪಾಲಿಗೆ ಇದುವರೆಗೂ ಕಾಣದ ಅದ್ಭುತ ವಿಚಿತ್ರಗಳಾಗಿ ತೋರುತ್ತವೆ. ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 3, ದುರಂತದ ಮೂಲ ಬೀಜಗಳು ಗಿಡದ ರೂಪದಲ್ಲಿ ಬಂದವು. ಸಂದರ್ಭ, ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಕೃಪಾಕರ ಮತ್ತು ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ.
ಮಾರ್ಷ್ ನೆಟ್ ಚಹಾ ಬೀಜ ವಾಲ್ರೈ ಪ್ರದೇಶದ ವಿನಾಶಕ್ಕೆ ಹೇಗೆ ಕಾರಣವಾಯಿತು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ ಜನ ಪ್ರವೇಶಕ್ಕೆ ಸಾಧ್ಯವಿಲ್ಲದಿದ್ದ ವಾಲ್ಪರೈ ಪ್ರದೇಶನೆಲ್ಲ ಮಾರ್ಷ್ ಪುಣಚಿಯ ನೆರವಿನಿಂದ ಅನ್ವೇಷಿಸುತ್ತಾನೆ. ಅಲ್ಲಿನ ಪ್ರಕೃತಿ ಸೌಂದರ್ಯ ಆತನ ಮನಸ್ಸೊರೆಗೊಳ್ಳುತ್ತದೆ. ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಅಲ್ಲಿ ನೆಲೆಸಬೇಕೆಂದು ತೀರ್ಮಾನಿಸುತ್ತಾನೆ. ಮಾರ್ಷ್ ಪೊಣಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸುತ್ತಾನೆ. ಜೊತೆಗೆ ಆಗಷ್ಟೇ ಭಾರತದ ಪ್ರವೇಶಿಸಿದ ಚಾ ಗಿಡಗಳನ್ನು ತಂದು ನೆಡುತ್ತಾನೆ. ಅದೇ ಮುಂದೆ ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳಿಗೆ ಒಂದು ಬಹುದೊಡ್ಡ ಚಹಾ ಬೀಜ ವ್ಯಾಪಾರಕ್ಕೆ ದಾರಿ ಮಾಡಿಕೊಟ್ಟು ವಾಲ್ಪರೈ ಪ್ರದೇಶದ ವಿನಾಶಕ್ಕೆ ಕಾರಣವಾಗುತ್ತದೆ. ಕಾಡಿನ ಗರ್ಭಪಾತಕ್ಕೆ ಇದು ಮೊದಲಾಗಿ ಕಾಡೆಲ್ಲ ಉರುಳಿ ಹೋಗುತ್ತದೆ. ಇದನ್ನು ಲೇಖಕರು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 4. ದಿನಗೂಲಿ ಕಾರ್ಮಿಕರಿಗೆ ಬಾಗಿಲು ಮುಚ್ಚಿದ್ದಾರೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಕೃಪಾಕರ ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ವಾಲ್ಪರೈ ಪ್ರದೇಶದ ಪ್ರಸಿದ್ಧ ಚಹಾ ಬೀಜ ಉದ್ಯಮಕ್ಕೆ ಆಗರವಾದ ದುರಂತವನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ ಬ್ರಿಟಿಷರ ಆಗಮನದ ನಂತರ ವಾಲ್ಪರೈ ಅರಣ್ಯ ಅಜ್ಞಾತ ವಲಯವಾಗಿ ಉಳಿಯುವುದಿಲ್ಲ. ಮಾರ್ಷ್ ಬಂದು ಅಲ್ಲಿ ನೆಲೆ ನಿಂತು ಚಹಾ ಬೀಜಗಳನ್ನು ನೆಟ್ಟಿದ್ದೇ ವಾಲ್ಪರೈ ಪ್ರದೇಶದ ವಿನಾಶಕ್ಕೆ ಕಾರಣವಾಗಿ ಬಿಡುತ್ತದೆ. ಕಾಡಿನ ಗರ್ಭಪಾತಕ್ಕೆ ಮೊದಲಾಗಿ ಇಡೀ ಕಾಡೇ ನಾಶವಾಗುತ್ತದೆ. ಅಭಿವೃದ್ಧಿಯ ನೆಪದಲ್ಲಿ ಕಾಡಿನ ಇಡೀ ಜೀವ ಸಂಕುಲವೇ ನಶಿಸಿ ಹೋಗುತ್ತವೆ. ವಾಲ್ಪರೈ ಜೀವವಾಗಿದ್ದ ಸಿಂಹದ ಬಾಲದ ಕೋತಿಗಳಂತಹ ಮಾಯವಾಗಿ ಹೋಗುತ್ತವೆ. ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹದ ಬಾಲದ ಕೋತಿಗಳಷ್ಟೇ ಸೀಮಿತವಾಗುವುದಿಲ್ಲ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ತತ್ತರಿಸಿ ಹೋಗುತ್ತದೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗಳಿಗೆ ಕುತ್ತು ತರುತ್ತವೆ. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆಗೆ ಕುಸಿಯುತ್ತದೆ. ಬದುಕುಳಿಯಲು ತೋಟದ ಮಾಲೀಕರು ಪರದಾಡಬೇಕಾಗುತ್ತದೆ. ಯಾಂತ್ರೀಕರಣದ ಫಲವಾಗಿ ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗುತ್ತಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಬದುಕು ಹಸನಗೊಳ್ಳುವ ಯಾವ ಭರವಸೆಗಳು ಕಾಣುವುದಿಲ್ಲ. ಲೇಖಕರು ಈ ದುರಂತವನ್ನು ವಿವರಿಸುತ್ತಾ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 5. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಕೃಪಾಕರ ಮತ್ತು ಸೇನಾನಿಯವರ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ. ವಾಲ್ಪರೈ ದುರಂತದ ಹಿನ್ನೆಲೆಯಲ್ಲಿ ಹಾಡು, ಹಕ್ಕಿ, ವಿಷಲಿಂಗ ಭ್ರಷ್ಟಗಳ ಪರಿಸ್ಥಿತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆಯಲ್ಲಿ ವಾಲ್ಪರೈಯ ದುರಂತ ಪರಿಸ್ಥಿತಿಯಲ್ಲೂ ಹಾಡು ಹಕ್ಕಿಗಳಾದ ವಿಷಲಿಂಗ ದಪ್ಪಗಳು ಬದುಕುಳಿಯುವ ಛಲ ತೊಟ್ಟಿವೆ. ಮಿನುಗುವ ಹಸಿರು ಪಾಚಿಗಳು, ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಈ ಹಾಡು ಹಕ್ಕಿಗಳ ಬದುಕಿಗೆ ಆಧಾರವಾಗಿದ್ದ ಈ ಪರಿಸ್ಥಿತಿ ಬದಲಾಗಿ ಜರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೇವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆ. ಅವುಗಳ ಬದುಕುವ ಮುಂದೆ ಹೇಗೋ ಏನೋ, ಆದರೆ ಅವು ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನು ಮಾತ್ರ
ಬಿಟ್ಟಿಲ್ಲ. ಲೇಖಕರು ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. 1 ಅಂಕದ ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಮನುಕುಲದ ಪತನಕ್ಕೆ ಕಾರಣವು ಯಾವುದು? ಉತ್ತರ, ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುವ ಪ್ರಕೃತಿ ನಾಶವೇ ಮನುಕುಲದ ಪತನಕ್ಕೆ ಕಾರಣ. ಪ್ರಶ್ನೆ 2, ದುರಂತದ ಶಾಪಕ್ಕೆ ತುತ್ತಾಗುವವರು ಯಾರು? ಉತ್ತರ, ದುರಂತಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರ ಜೀವ ಸಂಕುಲವೇ ದುರಂತದ ಶಾಪಕ್ಕೆ ತುತ್ತಾಗುವರು. ಪ್ರಶ್ನೆ 3, ಬ್ರಿಟಿಷರ ಯಾವ ಗುಣವನ್ನು ಮೆಚ್ಚಬೇಕು? ಉತ್ತರ, ಬ್ರಿಟಿಷರ ಹೊಸತನ, ಶೋಧಿಸುವ, ಅನ್ವೇಷಿಸುವ, ಅನುವಂಶಿಕೆ ಪ್ರವೃತ್ತಿ ಗುಣವನ್ನು ಮೆಚ್ಚಬೇಕು. ಪ್ರಶ್ನೆ 4, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ಉತ್ತರ, ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವೆಲ್ ಮಾರ್ಸ್. ಪ್ರಶ್ನೆ 5, ಮಾರ್ಷನ ಜೊತೆಗಾರನ ಹೆಸರೇನು? ಒಣಚಿ. ಪ್ರಶ್ನೆ 6, ವಾಲ್ಪರೈ ಈಗ ಹೇಗೆ ಕಾಣುತ್ತಿದೆ? ಉತ್ತರ, ವಾಲ್ಪರೈ ಈಗ ದುರಂತದ ವಿರಾಟ ಪ್ರದರ್ಶನಕ್ಕೆ ಸಜ್ಜಾಗಿ ನಿಂತಂತೆ ಕಾಣುತ್ತಿದೆ. ಪ್ರಶ್ನೆ 7, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು? ಉತ್ತರ, ಸಿಂಹದ ಬಾಲದ ಕೋತಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ. 2 ಅಂಕಗಳ ಪ್ರಶ್ನೆಗಳು, 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಬ್ರಿಟಿಷರು ಬರುವ ಮೊದಲು ವಾಲ್ಪರೈಗೆ ಹೇಗಿತ್ತು? ಉತ್ತರ, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಒಂದು ಅಜ್ಞಾತ ವಲಯವಾಗಿತ್ತು. ಅನನ್ಯ ಜೀವ ಸಂಕುಲದಿಂದ ಸಮೃದ್ಧವಾಗಿದ್ದ ಈ ಪ್ರದೇಶ, ಇಲ್ಲಿ ವಾಲ್ಪರೈ ಎತ್ತು ಬರೆಯಬೇಕಿತ್ತು. ಉತ್ತರ, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ಉತ್ತರ, ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಒಂದು ಅಜ್ಞಾತ ವಲಯವಾಗಿತ್ತು. ಅನನ್ಯ ಜೀವ ಸಂಕುಲದಿಂದ ಸಮೃದ್ಧವಾಗಿದ್ದ ಈ ಪ್ರದೇಶ ಒಂದು ದಟ್ಟ ಅರಣ್ಯವಾಗಿತ್ತು. ಒಳಗೆ ಪ್ರವೇಶಿಸಿದವರು ಹೊರಗೆ ಬರುವುದೇ ಅಸಾಧ್ಯವಾಗಿತ್ತು. ಈ ನಿಬಿಡ ಅರಣ್ಯ ಪ್ರದೇಶಕ್ಕೆ ಸೂರ್ಯಕಿರಣ ಸಹಿತ ಪ್ರವೇಶಿಸುತ್ತಿರಲಿಲ್ಲ. ಆದರೆ ಬ್ರಿಟಿಷರ ಆಗಮನ ನಂತರ ಪ್ರದೇಶ ಬಹುಕಾಲ ಅಜ್ಞಾತ ವಲಯವಾಗಿ ಉಳಿಯಲಿಲ್ಲ. ಪ್ರಶ್ನೆ 2, ಮಾರ್ಷನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಉತ್ತರ, ಮಾರ್ಷನನ್ನು ಕಂಡು ಆದಿವಾಸಿಗಳು ದಿಗಿಲು ಭಯಗಳಿಂದ ಪ್ರತಿಕ್ರಿಯಿಸುತ್ತಾರೆ. ಮಾರ್ಷನ ಕುದುರೆಯ ಕುರಪುಟದ ಸದ್ದಿಗೆ ಆದಿವಾಸಿಗಳ ದಿಗಿಲುಗೊಳ್ಳುತ್ತಾರೆ. ಅದು ಅವರು ಆವರೆಗೂ ನೋಡಿರದ ಪ್ರಾಣಿ. ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಷಾಕಿನ ಮಾರ್ಸ್. ಈ 2 ಚಿತ್ರಗಳನ್ನು ಒಮ್ಮೆಲೆ ಕಂಡ ಅವರು ಹೆದರಿ ಮಕ್ಕಳನ್ನು ಎಳೆದುಕೊಂಡು ದಟ್ಟ ಅಡವಿಯಲ್ಲಿ ಮಿಂಚಿನಂತೆ ಮಾಯವಾಗುತ್ತಾರೆ. ತನ್ನ ಸಹಾಯದ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾಸ್ ಬೇರಾರೂ ಇರುವುದಿಲ್ಲ. ಪ್ರಶ್ನೆ 3, ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದದ್ದು ಹೇಗೆ? ಉತ್ತರ, ಮಾರ್ಷ್ ನೆಟ್ಟ ಚಹಾದ ಬೀಜಗಳು ವಾಲ್ರೆ ಕಾಡಿನ ಮುಂದಿನ ದಿನಗಳ ದುರಂತಕ್ಕೆ ಕಾರಣವಾಗುತ್ತವೆ. ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲುಸಾಗಿ ಬೆಳೆಯುತ್ತವೆ. ಮಾರ್ಸ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ಉರಿಸುತ್ತಾ ನಡೆಯುತ್ತಾನೆ. ಆತನ ಈ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈಗೆ ಬೀಸಿ ಕರೆಯುತ್ತದೆ. ಕಾಡಿನ ಗರ್ಭಪಾತಕ್ಕೆ ಮೊದಲಾಗಿ ನಂತರದಲ್ಲಿಯೂ ಇಡೀ ವಾಲ್ಪರೈ ಕಾಡೇ ನಾಶವಾಗಿ ದುರಂತದ ಅಂಚನ್ನು ಮುಟ್ಟುತ್ತದೆ. ಪ್ರಶ್ನೆ 4, ಸಿಂಹ ಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು? ಉತ್ತರ, ವಾಲ್ಪರೈನಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಡೆದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳ ಕೃತ್ಯ ಮುಖ್ಯವಾಗಿ ಅಲ್ಲಿನ ಸಿಂಹ ಬಾಲದ ಕೋತಿಗಳ ಮೇಲೆ ಭಯಂಕರ ದುಷ್ಪರಿಣಾಮವಾಗುತ್ತದೆ. ಕಾಲಾಂತರದಿಂದ ಈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ ಸಿಂಹ ಬಾಲದ ಕೋತಿಗಳ ಮೇಲೆ ಧ್ವಂಸವಾಗುತ್ತದೆ. ಅವುಗಳ ಸಂತತಿ ವಂಶ ನಾಶದ ಅಂಚಿಗೆ ಬಂದು ಮುಟ್ಟುತ್ತದೆ.
4 ಅಂಕ ಪ್ರಶ್ನೆಗಳು 5 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ವಾಲ್ಪರೆಗೆ ಬಂದ ಮಾಸ್ ಅಲ್ಲಿ ಹೇಗೆ ನೆಲೆಯೂರಿದ್ದ ವಿವರಿಸಿ. ಉತ್ತರ, ವಾಲ್ಪರೆಗೆ ಬಂದ ಮಾಸ್ನಿಗೆ ಅಲ್ಲಿ ಆದಿವಾಸಿ ಪೊಣಚಿ ಜೊತೆಗಾರನಾಗಿ ಸಿಕ್ಕುತ್ತಾನೆ. ಮಾರ್ಸ್ ಆತನ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಅನ್ವೇಷಿಸುತ್ತಾನೆ. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸುತ್ತಾನೆ. ಪೊಣಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸುತ್ತಾನೆ. ಜೊತೆಗೆ ಆಗಷ್ಟೇ ಭಾರತ ಪ್ರವೇಶಿಸಿದ ಚಹಾ ಗಿಡಗಳನ್ನು ತಂದು ನೀಡುತ್ತಾನೆ. ವಾಲ್ಪರೆಗೆ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಒದಗಿ ಬರುತ್ತದೆ. ಹೊಸ ಜಾಗದಲ್ಲಿ ಚಹಾ ಗಿಡಗಳು ಲುಸಾಗಿ ಬೆಳೆಯಲಾರಂಭಿಸುತ್ತವೆ. ಮಾರ್ಸ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿರಿಸುತ್ತಾ ನಡೆಯುತ್ತಾನೆ. ಸಮೃದ್ಧವಾಗಿ ಬೆಳೆದ ತೋಟವನ್ನು ಆನಂದಿಸುತ್ತಾ ಮಾರ್ಚ್ 1934ರಲ್ಲಿ ಅಸುನೀಗುತ್ತಾನೆ. ಪ್ರಶ್ನೆ 2, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ಒದಗಿದ ಸಮಸ್ಯೆಗಳೇನು. ಉತ್ತರ, ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದ ಒದಗಿದ ಸಮಸ್ಯೆಗಳು ಹಲವಾರು. ವಾಲ್ಪರೆ ಚಹಾ ವ್ಯವಹಾರದಲ್ಲಿ ಬೆಳೆಯುತ್ತಾ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹೋಯಿತು. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶದ ಎಂದು ಗುರುತಿಸಿಕೊಂಡಿದ್ದು, ಹೀಗೆ ಗುರುತಿಸಿಕೊಂಡದ್ದೇ ಅದು ತತ್ತರಿಸಲಿಕ್ಕೆ ಕಾರಣವಾಯಿತು. ಹಲವಾರು ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಂಡಿತ್ತು. ಅಂತಾರಾಷ್ಟ್ರೀಯ ವಿದ್ಯಮಾನಗಳ ವಾಲ್ಪರೆ ಆರ್ಥಿಕ ಸ್ಥಿತಿಗಳು ಕುತ್ತು ತಂದವು. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆಗಳಿಗೆ ಕುಸಿಯಿತು. ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಾದವು. ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆ ಇಳಿದರೂ ಜನರ ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾದರು. ಇದರಿಂದ ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಬೇಕಾಯಿತು. ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರೂ ಬದುಕು ಹಸನುಗೊಳ್ಳುವ ಯಾವ ಭರವಸೆಗಳು ಕಾಣದಾಯಿತು. ಹೀಗಾಗಿ ವಾಲ್ಪರೆನಲ್ಲಿ ಹಿಂದಿನ ವೈಭವವಿಲ್ಲದಾಯಿತು. ಪ್ರಶಾಂತ ನಿರ್ವತೆಯ ಕುರುಹು ಮಾಯವಾಯಿತು. ಕಾಡನ್ನು ಸೀಳಿ ಅನುಕರಿಸುತ್ತಿದ್ದ ವಾನರಗಳ ಕೆಕ್ಕೆ ಇಲ್ಲದಂತಾಯಿತು. ಬದಲು ಯಂತ್ರಗಳ ಸದ್ದು, ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆ, ಘೋಷಣಾ ಧ್ವಜಗಳು ತುಂಬಿಕೊಂಡವು. ಪ್ರತಿಭಟಿಸಬೇಕಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸತೊಡಗಿದವು. ಮನುಷ್ಯರ ಸುಳಿವು ಇಲ್ಲದೆ ಕಾಡಾಗಿದ್ದ ವಾಲ್ಪರೈ ಜನಸಂಖ್ಯೆ ಲಕ್ಷಕ್ಕೂ ಮೀರಿತ್ತು. ಅವರದೇ ಸಮಸ್ಯೆ, ಅವರದೇ ಗಜಿಬಿಜಿ. ಪ್ರಶ್ನೆ 3, ಸಿಂಹಬಾಲದ ಕೋತಿಗಳು ಮತ್ತು ಕಾಡು ಹಕ್ಕಿಗಳಿಂದ ಅನಾನುಕೂಲತೆಗಳ ವಿವರಿಸಿ. ಉತ್ತರ, ವಾಲ್ಪರೆ ಅಗ್ರಗಣ್ಯ ಕೈಗಾರಿಕೋದ್ಯಮಗಳ ವಾಣಿಜ್ಯ ಕೇಂದ್ರವಾದ ಬಳಿಕ ಅಲ್ಲಿನ ಸಿಂಹಬಾಲದ ಕೋತಿ ಹಾಗೂ ಕಾಡು ಹಕ್ಕಿಗಳಿಂದ ಅನಾನುಕೂಲವ ಅಪಾರ. ವಾಲ್ಪರೆ ಮಧ್ಯದ ಪುದುತೋಟಂ ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಒಂದು ಜ್ವಲಂತ ಸಾಕ್ಷಿ. ನೆಲೆ ತಪ್ಪಿದ ಸುಮಾರು 30 ಸಿಂಹಬಾಲದ ಕೋತಿಗಳು ಪುದುತೋಟದಲ್ಲಿ ಆಶ್ರಯ ಪಡೆದಿದ್ದವು ಎಂದು ಭೂಸ್ಪರ್ಶಕವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ ಬದುಕು ದುಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿದ್ದವು. ವೃಕ್ಷವಾಸಿಗಳಾದ ಕೋತಿಗಳು ಈ ಮರದಿಂದ ಮರಕ್ಕೆ ಹಾರುವಂತಿಲ್ಲ. ಬದಲು ನೆಲಕ್ಕೆ ಇಳಿದು ಡಾಂಬರ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ರಸ್ತೆ ದಾಟುವ ನಾಗರಿಕ ಬುದ್ಧಿರದ ಹಲವಾರು ಕೋತಿಗಳು ಈಗಾಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ. ಅವುಗಳಿಗೆ ದಯಾಮೃತ್ಯು ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ, ಏಕೆಂದರೆ ಅವು ಕೆಂಪು ಪಟ್ಟಿಯ ಜೀವಿಗಳು. ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಇದರಿಂದ ವಿಜ್ಞಾನಿಗಳು, ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ. ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನುಗ್ಗುತ್ತಿವೆ. ವಾಲ್ಪರೆಯಿನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಷ್ಟೇ ಸೀಮಿತವಾಗಿಲ್ಲ. ಈ ಸಮಸ್ಯೆ ಅಲ್ಲಿನ ಕಾಡು ಹಕ್ಕಿಗಳಾದ
ವಿಷಲಿಂಗ ಭ್ರಷ್ಟಗಳಿಗೂ ಸೀಮಿತವಾಗಿವೆ. ವಾಲ್ಪರೆ ದುರಂತ ಪರಿಸ್ಥಿತಿಯಲ್ಲೂ ಹಾಡು ಹಕ್ಕಿಗಳು ಬದುಕುಳಿಯುವ ಛಲ ತೊಟ್ಟಿವೆ. ಒಂದು ಕಾಲಕ್ಕೆ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಹಾಡು ಹಕ್ಕಿಗಳ ಬದುಕಿಗೆ ಆಧಾರವಾಗಿದ್ದವು. ಈ ಪರಿಸ್ಥಿತಿ ಬದಲಾಗಿ ಝರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೇವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆಯಾಗಿದೆ. ಅವುಗಳ ಬದುಕು ಮುಂದೆ ಹೇಗೋ ಏನೋ, ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ರಾಗವಾಗಿ ಹಾಡುವುದನ್ನು ಮಾತ್ರ ಈ ಹಕ್ಕಿಗಳು ಬಿಟ್ಟಿಲ್ಲ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಈ ಅವುಗಳ ಕರ್ಮ. ಪ್ರಶ್ನೆ 4. ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಕ್ಕದ ಹಿನ್ನೆಲೆಯಲ್ಲಿ ಚರ್ಚಿಸಿ. ಉತ್ತರ. ವಾಲ್ಪರೆ ಅಭಿವೃದ್ಧಿ ತಂದ ದುರಂತದ ಹೆಸರೇ ಸೂಚಿಸುವಂತೆ ಅಭಿವೃದ್ಧಿಯ ಹೆಸರಿನಲ್ಲಿ ನಡೆಯುವ ಪ್ರಕೃತಿ ಸಂಪತ್ತಿನ ಹಾಡೇ ಹಗಲು ಕಳ್ಳತನವನ್ನು ನೈಜವಾಗಿ ನಿರೂಪಿಸುವ ಒಂದು ಮಹತ್ವವಾದ ಲೇಖನ. ವಾಲ್ಪರೈ ತಮಿಳುನಾಡಿಗೆ ಸೇರಿದ ಒಂದು ದಟ್ಟವಾದ ಕಾಡಿನಿಂದ ಕೂಡಿದ ಕಡಿಮೆ ಪ್ರದೇಶ. ತಮಿಳುನಾಡಿನಲ್ಲಿ ಪರಿ ಎಂದರೆ ಬಂಡೆಕಲ್ಲು, ಬಂಡೆಗಳಿಂದ ಆವೃತವಾದ ಕಾಡನ್ನು ತಮಿಳಿನಲ್ಲಿ ವಾಲ್ ಎಂದು ಕರೆಯಲಾಗುತ್ತದೆ. ಮಧುಮಲೈ ಕಾಡಿನ ಸೆರಗಿನಲ್ಲಿರುವ ಈ ಸ್ಥಳ ಸೂರ್ಯಕಿರಣಗಳ ಸಹಿತ ಪ್ರವೇಶಿಸಲು ಅಸಾಧ್ಯವೆನ್ನುವಷ್ಟು ದಟ್ಟವಾದ ಅರಣ್ಯ ಪ್ರದೇಶಕ್ಕೆ ಇಂಥ ಅರಣ್ಯ ಪ್ರದೇಶಕ್ಕೆ ಅಭಿವೃದ್ಧಿ ಹೆಸರಿನಲ್ಲಿ ಬರಡಾಗಿ ಹೋಗುತ್ತಿರುವುದನ್ನು ಈ ಲೇಖನ ಪರಿಣಾಮಕಾರಿಯಾಗಿ ರೂಪಿಸುತ್ತದೆ. 18ನೇ ಶತಮಾನದ ಅಂತ್ಯಕಾಲಕ್ಕೆ ಯಾವ ಜೀವ ರಾಶಿಗೂ ಪ್ರವೇಶವನ್ನು ಕೊಡದಂತೆ ಒಂದು ದಟ್ಟ ಕಾಡಾಗಿದ್ದ ವಾಲ್ಡೇ ಬ್ರಿಟಿಷರ ಆಗಮನದ ನಂತರ ಮೊದಲಿನಂತೆ ಒಂದು ಅಜ್ಞಾತ ವಲಯವಾಗಿ ಉಳಿಯಲು ಸಾಧ್ಯವಾಗುವುದಿಲ್ಲ. ಮಾರ್ಷ್ ಬಂದು ಅಲ್ಲಿ ನೆಲೆ ನಿಂತು ಚಾ ಬೀಜದ ಗಿಡಗಳನ್ನು ನೆಟ್ಟಿದೆ. ವಾಲ್ಪರೈನ ಮುಂದಿನ ದುರಂತಕ್ಕೆ ನಾಂದಿಯಾಗುತ್ತದೆ. ಚಾ ಬೀಜ ವಾಣಿಜ್ಯೋದ್ಯಮದ ಸ್ವಾತಂತ್ರ್ಯದ ಭಾರತದಲ್ಲಿ ಒಂದು ಅಂತಾರಾಷ್ಟ್ರೀಯ ಉದ್ಯಮವಾಗಿ ಬೆಳೆಯುತ್ತದೆ. ಇದರಲ್ಲಿ ಪರಿಣಾಮವಾಗಿ ಪ್ರಾಕೃತಿಕ ನಾಶಕ್ಕೆ ಮೊದಲಾಗುವ ಪ್ರಕೃತಿಯ ಮರಗಳೆಲ್ಲ ನೆಲ ಸಮವಾಗುತ್ತವೆ. ಈ ಕಾಡವನ್ನೇ ಆಶ್ರಯಿಸಿದ್ದ ಸಿಂಹ ಬಾಲದ ಕೋತಿಗಳು ಹಾಗೂ ಹಾಡು ಹಕ್ಕಿಗಳ ತಮ್ಮ ನೆಮ್ಮದಿಯ ಬದುಕನ್ನು ಕಳೆದುಕೊಂಡು ಜನರ ಕಸದ ತೊಟ್ಟಿಯನ್ನು ಅಲೆಯಬೇಕಾಗುತ್ತದೆ, ಚರಂಡಿ ನೀರು ಕುಡಿಯಬೇಕಾಗುತ್ತದೆ. ಅದು ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪ. ಭಾಷಾಭ್ಯಾಸ. ಕಿರು ಹಾದಿ ಹಸಿರು ಕಂಬಳಿ ಸಣ್ಣ ಕುರು ಹಾಡು ಹಕ್ಕಿ ನೀರು ಸ್ವಚ್ಛ. ಪದ ಗುಣವಾಚಕ. ಕಿರು ಹಾದಿ ಕಿರಿದು, ಹಸಿರು ಕಂಬಳಿ ಹಸಿರು, ಸಣ್ಣ ಹುರು ಸಣ್ಣ, ಹಾಡು ಹಕ್ಕಿ ಹಾಡುವುದು, ಶುದ್ಧ ನೀರು ಶುದ್ಧತೆ, ಸ್ವಚ್ಛ ಸಮುದ್ರ ಸ್ವಚ್ಛತೆ. ಆಗಮಿಸಿದ ನಿಶ್ಚಿತ ಹುಡುಕುವುದನ್ನು ಅರಿಯುತ್ತದೆ. ಕ್ರಿಯಾಪದಗಳನ್ನು ಕಾಲವನ್ನು ಸೂಚಿಸುತ್ತದೆ. ಕ್ರಿಯಾಪದ ಕಾಲ. ಆಗಮಿಸಿದ ಭೂತಕಾಲ, ಅನಿಸುತ್ತ ವರ್ತಮಾನ ಕಾಲ, ಹುಡುಕುವನು ಭವಿಷ್ಯದ ಕಾಲ, ಅರಿಯುತ್ತದೆ ಭೂತಕಾಲ. ಮೇಲಿನ ಪದಗಳಲ್ಲಿ ಬಳಕೆಯಾಗಿರುವ ವಿಭಕ್ತಿ ಪ್ರತ್ಯಯಗಳನ್ನು ಇಂತಿವೆ. ಪ್ರಕೃತಿ ಪ್ರತ್ಯಯ. ಮಾರ್ಸ್ ಪ್ಲಸ್ ಹೀಗೆ ಚತುರ್ಥಿ. ಜಾಡ ಪ್ಲಸ್ ಅನ್ನು ದ್ವಿತೀಯ. ಗುಡಿಸಲು ಪ್ಲಸ್ ಇಂದ ತೃತೀಯ. ಮುಖದಲ್ಲಿ ಪ್ಲಸ್ ಸಪ್ತಮಿ. ಕೋತಿಗಳ ಪ್ಲಸ್ ಷಷ್ಠಿ. ಹೆಜ್ಜೆ ಹೆಜ್ಜೆ ಸಹಸ್ರ ಮೆಲ್ಲನೆ ವಾಕ್ಯಗಳನ್ನು ಬಳಸಿ ಬರೆಯಿರಿ. ಹೆಜ್ಜೆ ಹೆಜ್ಜೆಗೂ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಿದ. ಸಹಸ್ರ ಅಭಿವೃದ್ಧಿಯ ಹೆಸರಿನಲ್ಲಿ ಸಹಸ್ರ ಸಿಂಹ ಬಾಲದ ಕೋತಿಗಳು ನಾಶವಾದವು. ಮೆಲ್ಲನೆ ವಾಲ್ಪರೆ ಮೆಲ್ಲನೆ ಅವನತಿಯ ಎಂಚಿಕೆಯ ಬಂದು ಮುಟ್ಟಿತು. ನೂರಾರು, ಒಬ್ಬನು, ನಾಲ್ಕಾರು, ಹತ್ತಾರು, ಸಹಸ್ರಾರು ಇಂಥ ಸಂಖ್ಯಾವಾಚಕಗಳನ್ನು ಸಂಖ್ಯಾವಾಚಕ ಹಾಗೂ ಪಟ್ಟಿ ಮಾಡಿ ಇದೆ. 1 1ನೇ, 10 10ನೇ, 20 20ನೇ, 60 60ನೇ, 1000 1000ದ
ಶೋಧ ಪ್ಲಸ್ ಈಸು ಶೋಧಿಸು, ಕಳೆದು ಪ್ಲಸ್ ಹೋಗು ಕಳೆದು ಹೋಗು, ಆಸ್ವಾದ ಪ್ಲಸ್ ಈಸು ಆಸ್ವಾದಿಸು ಆಸ್ವಾದ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿ. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿ